ಪ್ರತೀಕ್ಷಾ ಅಳ್ಳಾಡ್ಬಾರ್ದು ನೋಡು, ಬೇಗ ಬೇಗ ತಲೆ ಬಾಚ್ಕೊಂಡು ರೆಡಿ ಆಗ್ಬಿಡ್ಬೇಕು. ಅಜ್ಜಿ ನಿನ್ಗೋಸ್ಕರ ರೆಡಿಯಾಗಿ ಕಾಯ್ತಾ ಇದ್ದಾರಲ್ವಾ? ಎಲ್ಲಿಗೆ ಹೋಗ್ತಿದ್ದಾರೆ? ಪ್ರತೀಕ್ಷಾನು ಸೀತತೆ ಭಾರ್ಗವಿ ಅಜ್ಜಿ ಎಲ್ಲ ಮನ್ಮೋಹನನ್ ಮನೆಗೆ ಹೋಗ್ತಾ ಇದಾರೆ. ಹೌದಾ? ನಂಗೆ ಗೊತ್ತೇ ಇರ್ಲಿಲ್ಲ. ನಮಗೂ ಇವಾಗಷ್ಟೇ ಹೇಳಿದ್ದು. ನೀ ಸ್ನಾನಕ್ಕೆ ಹೋಗಿದ್ದೆಲ್ಲ ಅವಾಗ. ತಡಿ, ಏನಂತ ವಿಚಾರಿಸ್ತೀನಿ. ತಿಂಡಿ ಕೊಟ್ಟಿಯಾ? ಹಾ ಚಂದ್ರಕಾಂತ, ಆಗ್ಲೇ ಆಯ್ತು. ಪ್ರತೀಕ್ಷನ್ ಕರ್ಕೊಂಡು ಅರುಂಧತಿ ಗಂಡ ಮನ್ಮೋಹನ್ ಮನೆಗೆ ಹೋಗ್ತಿದ್ದೀರಂತೆ. ಹೋ ಶಾಂಭವಿ, ಮನ್ಮೋಹನ್ಗೆ ಅರುಂಧತಿ ವಿಷಯ ಗೊತ್ತಾತೆ? ಗೊತ್ತಿದ್ಯೋ ಇನ್ನೂ ಗೊತ್ತಿಲ್ವೋ? ಮತ್ತೆ ಮನ್ಮೋಹನ್ ಮನೆಗೆ ಅರುಂಧತಿ ವಿಚಾರ ಹೇಳೋದಕ್ಕ ಹೋಗ್ತಾ ಇರೋದು? ಅದು ಹೌದು. ಅರುಂಧತಿ ಕರ್ಮಗಳೆಲ್ಲ ಆಗ್ಬೇಕಲ್ಲಮ್ಮ, ಮನಮೋಹನನೇ ಮಾಡ್ಬೇಕು. ಆಮೇಲೆ ನಾವೊಂದು ಮಾತು ಹೇಳಿಲ್ಲ ಅಂತ ಮಾತು ಬರಬಾರ್ದು ಅಲ್ವಾ? ಮಗು ಜವಾಬ್ದಾರಿನ ಅವಂದೇ. ಅದಕ್ಕೆ ಮಗುನ ಅವನ ಹತ್ರ ತಲುಪಿಸ್ಬೇಕಾದ ಜವಾಬ್ದಾರಿ ನಮ್ದು. ಅದಕ್ಕೆ ಪ್ರತೀಕ್ಷಾನು ಕರ್ಕೊಂಡು ಹೋಗಿ ಅವನ ಹತ್ರನೇ ಬಿಟ್ಟು ಬರೋದು ಅಂತ ನಿರ್ಧಾರ ಮಾಡಿದ್ದೀವಿ. ಆದ್ರೆ ಅವನ್ಗೆ ಮಗು ಜೊತೆ ಅಟ್ಯಾಚ್ಮೆಂಟೇ ಇಲ್ಲ ಅಲ್ವಾ ಅತ್ತೆ? ಒಂದ್ಸಲನೂ ಪ್ರತೀಕ್ಷೆ ನೋಡಕ್ಕೆ ಬಂದಿಲ್ವಂತೆ ಅವನು. ಇಷ್ಟ ದಿನ ಹೇಗೋ ಗೊತ್ತಿಲ್ಲ ಶಾಂಭವಿ, ಆದ್ರೆ ತನ್ನ ಮಗು ಬಗ್ಗೆ ಸ್ವಲ್ಪನಾದ್ರೂ ಯಾರಿಗಾದ್ರೂ ಮಮತೆ ಅನ್ನೋದು ಇರುತ್ತಲ್ವಾ ಶಾಂಭವಿ? ಅರುಂಧತಿ ಮನ್ಮೋಹನ್ ಮಧ್ಯೆ ದೊಡ್ಡ ಗೋಡೆ ಬಂದ್ಬಿಟ್ಟಿತ್ತು. ಹಿಂದೆ ಅವಳನ್ನ ಎಷ್ಟು ಪ್ರೀತಿಸ್ತಿದ್ನೋ ಅಷ್ಟೇ ದ್ವೇಷಿಸಕ್ ಶುರು ಮಾಡಿದ್ದ. ನೋಡೋಣ, ಅವಳು ಹೋಗಿರೋ ಸುದ್ದಿನಾರು ಕೇಳಿ ಅವನ ಮನ್ಸು ಕರ್ಗುತ್ತೇನೋ. ನೈತಿಕವಾಗಿ ನಾವು ಅವನಿಗೆ ವಿಷಯ ತಿಳಿಸ್ಬೇಕಾದ ಜವಾಬ್ದಾರಿ ಅಲ್ವೇನಮ್ಮ? ಅದು ಮಗು ಭವಿಷ್ಯನ ನೋಡ್ಬೇಕು ಅಲ್ವಾ? ಅವನೆಷ್ಟಾದ್ರೂ ಮಂತ್ರಿ, ಚೆನ್ನಾಗಿ ನೋಡ್ಕೊಳ್ತಾನೆ. ನಮ್ಮ ಹತ್ರ ಇದ್ರೆ ಬಡತನ, ಹೋಗಿ ಏನ್ ಸಿಗುತ್ತೆ ಹೇಳು? ಹೌದು, ನಿಮ್ ನಿರ್ಧಾರ ಸರಿಯಾಗೇ ಇದೆ. ಮನ್ಮೋಹನ್ನೇ ಮಗುನ ನೋಡ್ಕೋಬೇಕು. ಅವ್ರ ಜೊತೆ ಇದ್ರೆ ಅವಳಿಗೆ ಫೈನಾನ್ಷಿಯಲ್ ಸೆಕ್ಯೂರಿಟಿನೂ ಇರುತ್ತೆ. ಆಮೇಲೆ ಯಾರೇನೇ ಅಂದ್ರು ಅಪ್ಪ ಅಮ್ಮನೇ, ಬೇರೆಯವ್ರೆ. ಎಲ್ಲಿ ಬರುತ್ತೆ ಮನ್ಮೋಹನ್ ಮನೆ? ಅದೇನೋ ಅಡ್ರೆಸ್ ಇದೆಯಂತೆ ಚಂದ್ರಕಾಂತ, ನಮಗ್ ಗೊತ್ತಿಲ್ಲ. ಶರ್ಮಿಳಂಗ್ ಗೊತ್ತಿದೆಯಂತೆ, ಅವಳೇ ನಮ್ಮನ್ನ ಕರ್ಕೊಂಡು ಹೋಗ್ತಿದ್ದಾಳೆ. ಅದೇ ಅಣ್ಣ, ನಾ ಸಿಟಿ ಟುಡೇಲಿ ಕೆಲಸ ಮಾಡ್ತಿದ್ನಲ್ಲ, ಅವಾಗ ಮನ್ಮೋಹನ್ ಮನೆಗೆ ಸುಮಾರು ಪ್ರೆಸ್ ಕಾನ್ಫರೆನ್ಸ್ಗೆ ಅಂತ ಹೋಗಿದ್ದೆ. ನಂಗವ್ರ ಮನೆ ಚೆನ್ನಾಗಿ ಗೊತ್ತು. ಹೇಗೆ ಹೋಗ್ತೀರಾ? ಶಶಿ ಹೋಗಿ ನಾನು ಆಟೋ ತರಕ್ಕೆ. ಸದ್ಯ 10 ದಿನದಲ್ಲಿ ಇವತ್ತೇ ಮಳೆ ಬಿಟ್ಟಿರೋದು. ಬಾ ಪುಟ್ಟಿ ಇಲ್ಲಿ. ಯಾಕೂ ಇಲ್ಲ ಪುಟ್ಟಿ, ಯಾಕೂ ಇಲ್ಲ. ಅಲ್ಲಿ ನೋಡು, ನಾವು ನಿನ್ನ ಹತ್ರ ಇಲ್ದೇ ಇದ್ರು ನೀನು ಹಠ ಮಾಡಬಾರ್ದು, ಗಲಾಟೆ ಮಾಡಬಾರ್ದು, ಸಂತೋಷವಾಗಿರ್ಬೇಕು, ಆಯ್ತಾ? ನನ್ನನ್ನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ಎಲ್ಗೂ ಇಲ್ಲಮ್ಮ, ಮನೆಗೆ ಹೋಗ್ತಾ ಇದ್ದೀವಿ. ಯಾವ ಮನೆಗೆ? ನಿಮ್ಮ ಅಪ್ಪನ ಮನೆಗೆ ಪುಟ್ಟಿ. ಅಪ್ಪನ? ಹ್ಞೂ ಪುಟ್ಟ, ಅಪ್ಪನೇ. ಅವ್ರದ್ದು ದೊಡ್ಡ ಮನೆ. ಈಗ ಹೋಗ್ತೀವಲ್ಲ, ನಿನಗೆ ಗೊತ್ತಾಗುತ್ತೆ. ಇಲ್ಲ, ನಾನೆಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀನಿ. ಹಾಗೆಲ್ಲ ಹೇಳ್ಬಾರ್ದು ಪುಟ್ಟಿ, ನಡಿ ಹೊರಡೋಣ. ಆಟೋ ತಂದ್ವಿ.
ಹಾಳು ಮಾಡಬಾರ್ದು. ಊಟ ತಿಂಡಿ ಎಲ್ಲ ಚೆನ್ನಾಗಿ ಮಾಡ್ಬೇಕು. ಬಾಯ್ ಬಾಯ್. ಬಾಯ್ ಪುಟ್ಟ. Ah